ಹಲೋ ಹರ್ಷ, ಹಾಯ್ ಕೌಶಿಕ್. ವೆಲ್ಕಮ್ ಟು ಆಫ್ಟರ್ ದ ಶೋ. ಥ್ಯಾಂಕ್ ಯು. ಸೊ ಭೈರವಾದೇವಿ ಮೂವಿ ನೋಡಿದ್ವಿ, ಏನನ್ನಿಸ್ತು? ಟೈಟಲ್ ಏನನ್ನಿಸ್ತು? ಟೈಟಲ್ ಓಕೆ, ಬಟ್ ಐ ಲೈಕ್ ದ ಪೋಸ್ಟರ್, ದ ಲುಕ್ Okay. ಆಫ್ ರಾಧಿಕಾ ಆ್ಯಂಡ್ ರಮೇಶ್ ಅರವಿಂದ್ ಸರ್ ವಾಸ್ ದೇರ್. ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಆ್ಯಕ್ಚುಲಿ ಈ ಫಿಲಮ್ ಬಗ್ಗೆ ಅಷ್ಟಾಗಿ ಏನು ಗೊತ್ತಾಗಲಿಲ್ಲ. ಸೊ ಹೌ ಡಿಡ್ ಯು ಕಮ್ ಟು ನೋ ಓಕೆ ಈ ಫಿಲಮ್ ಇದೆ, ಈ ಫಿಲಮ್ ನೋಡ್ಬೋದು ಅಂತ ಹೆಂಗೆ ಗೊತ್ತಾಯಿತು ನಿಮಗೆ? ನಾನು ಅದೇ ರೋಡಲ್ಲಿ ಹೋಗ್ತಾ ಇರೋವಾಗ ಒಂದು ಆಟೋ ಮೇಲೆ ಪೋಸ್ಟರ್ ನೋಡಿದೆ ಸಡನ್ನಾಗಿ. ಆಮೇಲೆ ವಾಲ್ಸ್ ಮೇಲೂ ಪೋಸ್ಟರ್ ನೋಡಿದೆ, ಸರಿ ಇಂಟ್ರೆಸ್ಟಿಂಗ್ ಆಗಿತ್ತು. ಸರಿ ಅದ್ರ ಬಗ್ಗೆ ನೋಡೋಣ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಟ್ರೈಲರ್ ಅಂತ ಹೊಡೆದೆ. ಸೊ ಟ್ರೈಲರ್ ಇಂಪ್ರೆಸ್ ಆಯಿತು. ಆಮೇಲೆ ಹಂಗೆ ನೆಕ್ಸ್ಟ್ ವಿಡಿಯೋ ನೋಡ್ತಾ ಸ್ಕ್ರಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಇದ್ರದ್ದು ಪ್ರೀಮಿಯರ್ ಶೋದು ವಿಡಿಯೋಸ್ ಅದು ಇದು ಬರ್ತಿತ್ತು. ಸೊ ಅದರಲ್ಲಿ ಯಾವುದೋ ಒಂದು ಫೀಮೇಲ್ ಮೇಲೆ ಮೈ ಮೇಲೆ ದೇವ್ರು ಬಂದಿರೋಂಗೆ ಆ ಥರ ಏನೋ ಇತ್ತು. ಇಷ್ಟೆಲ್ಲ ಇದೆಯಾ, ಓ ನಮ್ಮೆಲ್ಲ ಏನಾದರೂ ಬರುತ್ತೇನೋ ನೋಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಬಂತ. ನನಗೇನು ಬಂದಿಲ್ಲ. ಪಾರ್ಟ್ 2 ಏನಾದರೂ ಬರುತ್ತೇನೋ ನೋಡೋಣ. ಸೊ ಭೈರವಾದೇವಿ ಅಂದರೆ ಏನೋ ಅದೇ ಅಗೋರಿ ಅಥವಾ ದೇವತೆ ಆ ಥರದ್ದೇನೋ ಮಿಸ್ಟಿಕಲ್ ಆ ಥರ ಅನಿಸ್ತು ನನಗೆ. ಟ್ರೈಲರ್ ನೋಡಿದೆ. ನೀವು ಟ್ರೈಲರ್ ನೋಡಿದ್ರಾ? ಇಲ್ಲ, ನಾನು ರಮೇಶ್ ಸರ್ ಇದ್ದಾರೆ ಅಂದರೆ ಸರಿ ನೋಡೋಣ ಅಂತ ಬಂದೆ. ಸೊ ನಾನು ಟ್ರೈಲರ್ ನೋಡಿದೆ. ಆ್ಯಕ್ಚುಲಿ ಆನೆಸ್ಟ್ಲಿ ಟ್ರೈಲರ್ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಪ್ಲಾಟ್ ಆಫ್ ದ ಮೂವಿ ಏನು? ನನಗೆ ಇಟ್ ವಾಸ್ ಮೀಡಿಯಮ್ಲಿ ಪೇಸ್ಡ್, ಬಟ್ ಇನ್ನೂ ಸ್ವಲ್ಪ ಕ್ರಿಸ್ಪ್ ಮಾಡ್ಬೋದಿತ್ತು ಪೇಸಿಂಗ್ ವೈಸ್. ಕತೆ ಕೋರ್ ಆಫ್ ದ ಸ್ಟೋರಿ ಇನ್ನೂ ಸ್ಟ್ರಾಂಗಾಗಿ ಮಾಡ್ಬೋದಾಗಿತ್ತು. ಬಿಕಾಸ್ ಆ ಕಾನ್ಫ್ಲಿಕ್ಟ್ ನಾವು ಎಲ್ಲ ಕಡೆ ನೋಡಿದ್ದೀವಿ ಅಲ್ವಾ ಒಂದು. ಸೊ ಆ ಕಾನ್ಫ್ಲಿಕ್ಟ್ ಪಾಯಿಂಟ್ನ ಸ್ವಲ್ಪ ಚೇಂಜ್ ಮಾಡ್ಬೋದಿತ್ತು ಅಂತ ನಂಗೆ ಅನಿಸ್ತು. ಆದರೆ ದ ಎಲಿಮೆಂಟ್ ಆಫ್ ಫೀಮೇಲ್ ಅಘೋರಿ ವಾಸ್ ವೆರಿ ಇಂಟ್ರೆಸ್ಟಿಂಗ್, ತುಂಬ ಚೆನ್ನಾಗಿತ್ತು. ಹಾಂ, ಅದ್ರ ಬಗ್ಗೆ ಜಾಸ್ತಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಅವ್ರ ಎವಲ್ಯೂಷನ್ ಹೆಂಗಿತ್ತು, ಅವ್ರ ಲೈಫ್ ಹೆಂಗಿತ್ತು ಅಂತ. ನಿಮ್ಗೆ ಹೆಂಗೆ ಅನಿಸ್ತು? ನನಗೆ ಫಸ್ಟ್ ಹಾಫ್ ತುಂಬ ಕ್ಯೂರಿಯಸ್ ಆಗಿತ್ತು. ಅಗೋರಿ ಕಾಶಿ ಅಲ್ಲಿ ಹೆಂಗೆ ನಡೆಯುತ್ತೆ, ಸೊ ಅಗೋರಿಗಳು ಹೆಂಗಿರ್ತಾರೆ, ಪೂಜಾ ಮಾಟ ಮಂತ್ರ. ದೇವ್ರು ನಂಬ್ತೀರಾ ನೀವು? ಐ ಬಿಲೀವ್ ದೇರ್ ಇಸ್ ಸಮ್ ಸೂಪರ್ ಪವರ್. ದೇವ್ರ ಅಂದರೆ ಇವಾಗ ನಾವು ಪೂಜೆ ಮಾಡೋ ದೇವ್ರನ್ನೆಲ್ಲ ಅಷ್ಟಾಗಿ ಬಿಲೀವ್ ಮಾಡಲ್ಲ, ಬಟ್ ದೇವಸ್ಥಾನಕ್ಕೆ ಹೋದಾಗ ಅದೊಂದು ಎನರ್ಜಿ, ಇಟ್ಸ್ ವೆರಿ ಪೀಸ್ಫುಲ್ ಮೆಡಿಟೇಟಿವ್ ಸ್ಟೇಜಲ್ಲಿ ಹೋಗ್ತೀವಲ್ಲ, ಅದು ತುಂಬ ಇಷ್ಟ. ಸೊ ನನಗೂ ಅದೇ ದೇವರು ಅನ್ನೋದಿದೆ, ಪಾಸಿಟಿವ್ ಅಂದಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಇದು ನೆಗೆಟಿವ್ ಜಾಸ್ತಿ ರಿಲೇಟೆಡೇ ಕತೆ. ಹಾಂ, ಬಟ್ ನೆಗೆಟಿವ್ ಅಂತ ಅಲ್ಲ. ಇವಾಗ ನೀವು ಕ್ವಾಂಟಮ್ ಫಿಸಿಕ್ಸಲ್ಲಿ ಹೋದರೆ ದಿಸ್ ಇಸ್ ಜಸ್ಟ್ ಅ ಫಾರ್ಮ್ ಆಫ್ ಎನರ್ಜಿ ಅಷ್ಟೇ. ಇಟ್ ದಿಸ್ ನಥಿಂಗ್ ಪಾಸಿಟಿವ್ ನೆಗೆಟಿವ್ ಅಂತ. ಅದರಲ್ಲಿ ನೋಡಿದ್ರೆ ಇಟ್ಸ್ ವೆರಿ ನೈಸ್. ಅದೇ ತಂತ್ರ ಬಗ್ಗೆ ಎಲ್ಲ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಆ ಅಗೋರಿ ಎಲಿಮೆಂಟ್ನ ಜಾಸ್ತಿ ಎನ್ಹಾನ್ಸ್ ಮಾಡ್ಬೋದಿತ್ತು ಅಂತ ನನಗನ್ನಿಸ್ತು. ಸೊ ಮೇಯ್ನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರವಿಶಂಕರ್ ಸರ್ ಫಸ್ಟ್ ಹಾಫ್ ಅವರೇ ಅಗೋರಿ ಮೇಯ್ನ್ ಇರ್ತಾರೆ ಅಲ್ಲಿ. ಹೌದು. ಸೊ ಅವ್ರಿಗೆ ಒಂದು ಸಾಂಗ್ ಅವ್ರಿಗೆ ಒಂದು ಸಾಂಗ್ ಇಟ್ಬಿಟ್ಟಿದ್ದಾರೆ. ಇನ್ನು ರಮೇಶ್ ಅರವಿಂದ್ ಸರ್ ಅಂತೂ ಕೇಳಂಗೇ ಇಲ್ಲ. ಹೌದು, ಅವ್ರದ್ದು. ಅವ್ರ ಫ್ಯಾನ ನೀವು? ಯಾ ಅಮೃತವರ್ಷಿಣಿ, ಅಫ್ಕೋರ್ಸ್. ನಂಗೆ ಅಮೃತವರ್ಷಿಣಿ ಫಿಲಮ್ ಸಖತ್ ಇಷ್ಟ. ಆ್ಯಂಡ್ ನಾವು ಯಾವಾಗಲೂ ಅನ್ಕೋತೀವಿ ಹೀರೋಸ್ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು ಅಂತ, ಬಟ್ ರಮೇಶ್ ಅರವಿಂದ್ ಸರ್ ಯಾವಾಗಲೂ ಅದನ್ನು ಬ್ರೇಕ್ ಮಾಡ್ತಾರೆ. ನಾವು ನೋಡ್ತೀವಿ ಹೀರೋ ಸಹ ವಿಲನ್ ಆಗಿರಬಹುದು, ಆ ಗ್ರೇ ಶೇಡ್ನ ಜಾಸ್ತಿ ಎನ್ಹಾನ್ಸ್ ಮಾಡಿ ನೀಟಾಗಿ ಆ್ಯಕ್ಟ್ ಮಾಡೋದು ರಮೇಶ್ ಅರವಿಂದ್ ಸರ್ ಅಂತ ನನಗನ್ಸುತ್ತೆ. ರಮೇಶ್ ಅರವಿಂದ್ ಸರ್ ರಾಧಿಕಾ ಕುಮಾರಸ್ವಾಮಿ ಅವರು 2 ಶೇಡ್ಸಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹೌದು. ಅನೂಪ್ ಪ್ರಭಾಕರ್ ಅವರು ರಮೇಶ್ ಅರವಿಂದ್ ಸರ್ ವೈಫ್ ರೋಲ್, ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಸ್ಕ್ರೀನ್ ಮೇಲೆ, ಸ್ಕ್ರೀನ್ ಪ್ರೆಸೆನ್ಸು. ಹೌದು. ನಿಮ್ಗೆ ಏನು ಅನಿಸ್ತು ರಮೇಶ್ ಸರ್ ಆ್ಯಕ್ಟಿಂಗ್ ಮತ್ತು ರಾಧಿಕಾ ಮ್ಯಾಮ್ದು? ಅವ್ರು ರಮೇಶ್ ಅರವಿಂದ್ ಸರ್ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಅಷ್ಟು ದೊಡ್ಡವರಲ್ಲ ನಾವು. ಚೆನ್ನಾಗಿ ಮಾಡಿದ್ದಾರೆ ಪೊಲೀಸ್ ಕ್ಯಾರೆಕ್ಟರು ಈ ಮೂವಿಲಿ. ಸೊ ಇನ್ವೆಸ್ಟಿಗೇಷನು ಅದು ಇದು ಎಲ್ಲ ಫ್ಯಾಮಿಲಿ ಲವ್ ಇರುತ್ತೆ. ಅವ್ರದ್ದು ಇನ್ನೊಂದು ಥರದ್ದು ಶೇಡು ಇದೆ. ಪೊಲೀಸ್ ಕ್ಯಾರೆಕ್ಟ್ರಲ್ಲೇ ಇನ್ನೊಂದು ಇದು ಬರುತ್ತೆ. ಕರೆಕ್ಟ್. ಸೊ ಅದು ಮೂವಿ ನೋಡಿದ್ರೇ ನಿಮಗೆ ಗೊತ್ತಾಗೋದು ಅಲ್ವಾ? ಸೊ
ಮತ್ತು ಒಂದು ಚಿಕ್ಕ ಹುಡುಗಿ ರೋಲ್ ಮಾಡೋಳೆ, ಅವಳು ಚೆನ್ನಾಗಿ ಮಾಡಿದ್ದಾಳೆ. ಹೌದು, ಕಮೆಂಡಬಲ್ ಆ್ಯಕ್ಟಿಂಗ್. ಸ್ವಲ್ಪ ಇನ್ನು ರೈಟಿಂಗ್ ವೈಸ್ ಫಾರ್ ದ ಪ್ರೊಟ್ಯಾಗನಿಸ್ಟ್ ಇನ್ನು ಬರಿಬೋದಿತ್ತು ಅಂತ ಅನಿಸುತ್ತೆ. ಅಫ್ಕೋರ್ಸ್ ಎಲ್ಲರಲ್ಲೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ, ಬಟ್ ಏನಕ್ಕೆ ಅದನ್ನು ಸ್ವಲ್ಪ ಡಿಸ್ಕವರ್ ಇದು ಮಾಡ್ಬೋದಿತ್ತೇನೋ. ಮೂವಿ ಆ್ಯಕ್ಚುಲಿ 2018 ಸ್ಟಾರ್ಟ್ ಮಾಡಿದ್ದಾರೆ. ಆಗಿನ ಟೈಮ್ಗೆ ಇವಾಗ 5 years ಡಿಫ್ರೆನ್ಸ್ ಅಂದ್ರೂ ಇನ್ನೂ ಹಳೆಯದೇ ಕತೆ ಇದೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ತುಂಬ ಹಳೆಯ ಕತೆ ಆಯಿತು. ಇವಾಗಿರೋ ಆಡಿಯನ್ಸು ಬೇರೆ ತಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ತುಂಬ ಹಳೇದಾಯ್ತು ಇದು. ಮೂವಿಗೆ ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ ಹೆಂಗಿರ್ಬೇಕು ಅಂದರೆ ಹೌದು, ಸ್ವಲ್ಪ ಆದರೂ ಐ ಥಿಂಕ್ ಅವರು ಎನ್ಹಾನ್ಸ್ ಮಾಡ್ಬೋದು. ಬಟ್ ಇಟ್ಸ್ ಅ ಸ್ಮಾರ್ಟ್ ಚಾಯ್ಸ್. ಇವಾಗ ಅವ್ರು ರಿಲೀಸ್ ಮಾಡೋದು ಇಟ್ಸ್ ಅ ಗುಡ್ ಮೂವ್ ಅಂತ ನಂಗೆ ಅನಿಸುತ್ತೆ. ಸ್ಕ್ರೀನ್ ಪ್ಲೇ ಹೇಗನ್ನಿಸ್ತು? ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅದೇ ಇಂಟರ್ವೆಲ್ವರೆಗೂ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ. ಅದಾದಮೇಲೆ ಸ್ವಲ್ಪ ಇನ್ನೂ ಬೇರೆ ಥರ ಮಾಡ್ಬೋದಿತ್ತು. ದ ಕೋರ್ ಕಾನ್ಫ್ಲಿಕ್ಟ್ ಅಲ್ವಾ ಫಿಲಮ್ದು. ನನಗೆ ಸ್ಕ್ರೀನ್ ಪ್ಲೇ ಅನ್ನೋಕ್ಕಿಂತ ಅವಳದು ರಾಧಿಕಾ ಕ್ಯಾರೆಕ್ಟರ್ದು ಪ್ರೊಫೆಷನ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ ಕತೆಗೆ. ಇಟ್ಸ್ ವೆರಿ ನೈಸ್. ನಾವು ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ನೋಡಿಲ್ಲ ಆ ಥರ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಸೆಕೆಂಡ್ ಬಂತು. ಸೆಕೆಂಡ್ ಹಾಫಲ್ಲೇ ಪ್ಯಾರಾನಾರ್ಮಲ್ ಸೈನ್ಸ್ ಬಗ್ಗೆ. ಓಕೆ, ದೇರ್ ಇಸ್ ಅ ಪ್ರೊಫೆಷನ್, ದೇರ್ ಇಸ್ ಅ ಟೀಚಿಂಗ್. ಅದು ಚೆನ್ನಾಗಿದೆ, ವಿಚ್ ಇಸ್ ಅ ವೆರಿ ಹಾಲಿವುಡ್ ಎಲಿಮೆಂಟ್, ಬಟ್ ಓಕೆ, ನೈಸ್ಲಿ ಡನ್. ಅದೇ ಅದು ಇನ್ನೂ ಸ್ವಲ್ಪ ಇನ್ನೂ ಬೇರೆ ಥರ ಮಾಡ್ಬೋದಿತ್ತು. ಹೌದು ಹೌದು, ಬಟ್ ಟ್ರೈ ಮಾಡಿದ್ದಾರೆ. ಯಾ ವೆರಿ ನೈಸ್ ಟ್ರೈ ದಟ್ ವೇ. ಮತ್ತು ಡೈಲಾಗ್ಸ್ ಆರ್ ಗುಡ್, ಬಟ್ ಕ್ಯಾನ್ ಬಿ ವೆರಿ ವೆರಿ ಬೆಟರ್ ಅಂತ ನಂಗೆ ಅನಿಸ್ತು. ಕಾಮಿಡಿ ಬೇಕಿಲ್ಲದೆ ಇರೋ ಟೈಮಲ್ಲಿ ಕಾಮಿಡಿ ಬರ್ತಿತ್ತು. ಅದು ರಂಗಣ್ಣ ರಘು ಸರ್ ಅವ್ರದ್ದು ಬೇರೆ, ಅವರು ಅಂದರೆ ಚೆನ್ನಾಗಿ ಮಾಡ್ತಾರೆ. ಅವ್ರ ಜೊತೆಗೆ ಅಲ್ಲಿ ಏನೋ ನಡೀತಾ ಇದೆ, ಸೀರಿಯಸ್ ನಡೀತಾ ಇದೆ ಅಂದರೆ ಅಲ್ಲಿ ಕಾಮಿಡಿ ಬರಬಾರ್ದಿತ್ತು. ಸೊ ಆ ಥರ ಅದು ಓಕೆ. ಮೇ ಬಿ ಅದನ್ನು ಆಡಿಯನ್ಸ್ನ ತುಂಬ ಇಂಟೆನ್ಸಿಫೈ ಮಾಡಬಾರ್ದು ಅಂತಲೂ ಮೇ ಬಿ ಮಾಡಿರ್ಬೋದೇನೋ. ಸಮ್ಟೈಮ್ಸ್ ಇಟ್ ವರ್ಕ್ಡ್ ನನಗೆ, ಬಟ್ ಸಮ್ಟೈಮ್ಸ್ ಅಯ್ಯೋ ತುಂಬ ಜಾಸ್ತಿ ಆಯಿತು, ಬೇಕಿರಲಿಲ್ಲ ಅಂತ ಅನಿಸ್ತು. ಅಂದರೆ ಅವ್ರು ಯಾವಾಗಲೂ ಭಯ ಪಟ್ಕೊಳ್ಳೋದು ವಾಸ್ ಅಫ್ಕೋರ್ಸ್ ಆಫ್. ಮತ್ತು ಇವರು ಮಾಲ್ವಿಕಾ ಅವಿನಾಶ್ ಅವರು ಮಾಡಿದ್ದಾರೆ. ದೇರ್ ಆರ್ ಮೆನಿ ಪ್ರಾಮಿನೆಂಟ್ ರೋಲ್ಸ್ ಅಲ್ವಾ. ಅಂದರೆ ಅವ್ರು ತುಂಬ ಸ್ಮಾಲ್ ಡ್ಯೂರೇಷನ್ಗೆ ಬಂದನು ವೆರಿ ಪ್ರಾಮಿನೆಂಟ್ ರೋಲ್ಸ್. ಸುಚೇಂದ್ರ ಪ್ರಸಾದ್ ಸರ್. ಎಕ್ಸಾಕ್ಟ್ಲಿ. ಸೊ ಆ ಕ್ಯಾರೆಕ್ಟರ್ಸ್ ಇನ್ನೂ ಮಾಡ್ಬೋದಿತ್ತು. ಅಂಥ ಕ್ಯಾರೆಕ್ಟರ್ಸು, ಅಂಥ ಆ್ಯಕ್ಟರ್ಸು ಅವ್ರನ್ನ ಇನ್ನೂ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದು. ಯಾ ಬಟ್ ತುಂಬ ವರ್ಷಗಳಾದಮೇಲೆ ಅವ್ರನ್ನ ನೋಡ್ತಿರೋದು ಇಟ್ಸ್ ಎ ನೈಸ್ ಥಿಂಗ್ ಇನ್ ದಿಸ್ ಫಿಲ್ಮ್. ವಿ ವಾಂಟ್ ಟು ಸಿ ದೆಮ್ ಮೋರ್. ಆ್ಯಂಡ್ ಮ್ಯೂಸಿಕ್ ಹೆಂಗೆ ಅನಿಸ್ತು ನಿಮಗೆ? ಮ್ಯೂಸಿಕ್ಕು ಆ್ಯಕ್ಚುಲಿ ಇಂಥ ಮೂವಿಗೆ ಮ್ಯೂಸಿಕ್ಕೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಕೆ ಸೆಂದಿಲ್ ಪ್ರಶಾಂತ್ ಅಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾರರ್ ಎಫೆಕ್ಟ್ಗೆ ಏನು ಬೇಕು ನಿಮಗೆ ಹೆದರಿಕೆ ಆಯ್ತೇನೋ ಸ್ವಲ್ಪ. ಅಂದರೆ ಥಿಯೇಟ್ರಲ್ಲಿ ನೋಡಿದ್ರೆ ಆ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಸೊ ಫಸ್ಟ್ 15-20 minutes ಯಪ್ಪ ನಂಗೆ ಆಗಲ್ಲ ಗುರು, ಏನಕ್ಕೆ ಬಂದೆ ನಾನು. ಬಿಕಾಸ್ ನಾನು ಹಾರರ್ ಫಿಲ್ಮ್ಸ್ ಅಷ್ಟೊಂದು ಜಾಸ್ತಿ ನೋಡಲ್ಲ. ನಂಗೆ ಅಷ್ಟಾಗೇನು ಇಷ್ಟ ಇಲ್ಲ ಆ್ಯಕ್ಚುಲಾಗಿ. ಬಟ್ ಪುಣ್ಯಕ್ಕೆದಲ್ಲಿ ಜಾಸ್ತಿ ಹಾರರ್ ಎಲಿಮೆಂಟ್ಸ್ ಇಲ್ಲ. ಸೊ ಬನ್ನಿ ಎಲ್ಲರೂ ನೋಡ್ಬೋದು, ಜಾಸ್ತಿ ಹಾರರ್ ಇಲ್ಲ. ಆರ್ಟು ಮೋಹನ್ BK ಸರ್. ಆರ್ಟ್ ವಾಸ್ ಐ ಥಿಂಕ್ ಆರ್ಟ್, ಕಾಸ್ಟ್ಯೂಮ್, ಮೇಕಪ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ, ಎಸ್ಪೆಷಲಿ ದ ಫಸ್ಟ್ ಪಾರ್ಟ್ ಅಲ್ವಾ. ನನಗೆ ರಾಧಿಕಾ ಮ್ಯಾಮ್ ಅವ್ರದ್ದು ಮೇಕಪ್ ಎರಡು ಥರ, ಒಂದು ಫುಲ್ ಅಗೋರಿ ವೈಟು ಬ್ಲ್ಯಾಕು ಮತ್ತು ಇನ್ನೊಂದು ಬ್ಲೂ ಕಲರ್ ದೇವಿ ಟ್ರಾನ್ಸಿಷನ್ ಆಗುತ್ತಲ್ಲ. ಸೊ ಅಲ್ಲಿ ಎರಡು ಥರ ತೋರಿಸಿದ್ದಾರೆ. ಮೇ ಬಿ ಡೈರೆಕ್ಟರ್ ಗೊತ್ತಿಲ್ಲ, ಇದು ಈವೆಂಟ್ ಬೇಸ್ಡ್ ಫಿಲಮ್ ಆಗಿರೋದ್ರಿಂದ ಎಷ್ಟು ಕ್ಯಾರೆಕ್ಟರ್ ಮೇಲೆ ಯೋಚನೆ ಮಾಡ್ಬೋದಿತ್ತು ಅಂತ. ಬಟ್ ಆ ಟ್ರಾನ್ಸಿಷನ್ ಸ್ವಲ್ಪ ಇನ್ನೂ ಆರ್ಗ್ಯಾನಿಕ್ ಆಗಿ ತೋರಿಸ್ಬೋದಿತ್ತೇನೋ ಅಂತ. ಸೊ ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಹಾರರ್ ಲೊಕೇಶನ್ಸ್ ತೋರಿಸೋದೇ ಆ್ಯಕ್ಚುಲಿ ವಿಜುವಲ್ಸೇ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಎಲ್ಲ ಡಾರ್ಕ್, ಎಲ್ಲ ಆಲ್ಮೋಸ್ಟ್ ಹಾರರ್ ಅಂದರೆ ನೈಟ್ ಎಫೆಕ್ಟ್ ಇರುತ್ತೆ. ಸೊ ಲೈಟಿಂಗ್ ಇಂಪಾರ್ಟೆಂಟು. ಲೈಟ್ ಮಾಡಿರೋದು ಗೊತ್ತಾಗಬಾರ್ದು, ಹಂಗೆ ಅಂತ ಲೈಟ್ ಇಲ್ಲದೇನೂ ಶೂಟ್ ಮಾಡೋಕ್ಕಾಗಲ್ಲ. ಸೊ ಅದು ಚೆನ್ನಾಗಿ. ಕೆಲವು ಕಡೆ ಫೋಕಸ್ ಮಿಸ್ ಆಗಿತ್ತು, ಶಾರ್ಪ್ನೆಸ್ ಇರಲಿಲ್ಲ, ಸಮ್ ಟೆಕ್ನಿಕಲ್ ಇದಾಗಿರ್ಬೋದು. ಲೊಕೇಶನ್ ಚಾಯ್ಸ್ ಚೆನ್ನಾಗಿತ್ತು ಅಂತ ನಂಗೆ ಅನಿಸ್ತು. ಆ್ಯಕ್ಚುಲಿ ಚೀಟ್ ಮಾಡಿದ್ದಾರೆ. ನಾರ್ತ್ ಅವರು ಸ್ಟಾರ್ಟಿಂಗ್ ಎಲ್ಲ ನಾರ್ತ್ ಇಂಡಿಯಾ, ಕಾಶಿ ಅದೆಲ್ಲ ತೋರಿಸಿ
ಗೋರಿಗಳದ್ದು ಇಲ್ಲೇ ಮೋಸ್ಟ್ಲಿ ಮೋಹನ್ ಬಿ ಕೆ ಸ್ಟುಡಿಯೋ ಸೆಟ್ ಅದು. ಆಮೇಲೆ ಔಟ್ಡೋರು ಯಾಣ ಕೇವ್ಸು. ಯಾಣ ಕೇವ್ಸ್ ಅದು ಕೇವ್ಸ್ ಚೆನ್ನಾಗಿದೆ. ಸೊ ಅದು ಯಾಣ ಕೇವ್ಸಲ್ಲಿ ಶೂಟ್ ಮಾಡಿದ್ದಾರೆ. ಒಂದು ಸಾಂಗು ಫುಲ್ ರೊಮ್ಯಾಂಟಿಕ್ ಲಾಸ್ಟ್ ಟ್ರ್ಯಾಕ್ ಆಫ್ ದ ಫಿಲ್ಮ್. ಅದು ಬಿಟ್ಟು ಇನ್ನೆರಡು ಸಾಂಗು ರಾಧಿಕಾ ಅವ್ರದ್ದು ಇದೆ. ಅದೇ ಅಘೋರಿದೇನೆ ಅಲ್ವಾ, ಅವರೇ ಮೇನ್ ಎಲಿಮೆಂಟ್. ಸೊ ಅವ್ರದ್ದು ಡ್ಯಾನ್ಸು ಎಕ್ಸ್ಪ್ರೆಷನ್ಸು ಎಲ್ಲ ಟ್ರೈ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಹೌದು ಹೌದು. ಯಾ ಎಡಿಟಿಂಗ್ ಹೆಂಗೆ ಅನಿಸ್ತು? ಎಡಿಟಿಂಗು ಓಕೆ. ಹೌ ಡು ಯು ಥಿಂಕ್ ಅಬೌಟ್ ದ ಪೇಸಿಂಗ್ ಆಫ್ ದ ಎಡಿಟಿಂಗ್? ಏನು ಚೆನ್ನಾಗಿದೆ, ಏನು ಇಂಪ್ರೂವ್ ಆಗ್ಬೋದು? ಎಡಿಟಿಂಗು ಇಂಪ್ರೂವ್ ಅಂದರೆ ಆ ಥರದ್ದೇನಿಲ್ಲ, ಅವ್ರ ಕೆಲಸ ಏನಿದೆಯೋ ಅದು ಮಾಡಿದ್ದಾರೆ. ಬಟ್ ಎಡಿಟಿಂಗ್ ಇಸ್ ಟೋಲ್ಡ್ ಆಸ್ ದ ಸೆಕೆಂಡ್ ಪಾರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್. ಫಸ್ಟ್ ಒನ್ ಇಸ್ ದ ಡೈರೆಕ್ಟರ್, ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಇನ್ ದ ಫಿಲ್ಮ್ ಇಸ್ ಎಡಿಟರ್. ಅದಕ್ಕೆ ಕೇಳಿದ್ದು ಹೌ ಡಿಡ್ ಯು ಫೀಲ್? ನಂಗೆ ಎಡಿಟಿಂಗ್ ವಾಸ್ ಓಕೆ. ಇನ್ನು ನೀಟಾಗಿ ಸ್ಟೋರಿ ಪಾಯಿಂಟ್ ಆಫ್ ವ್ಯೂ ಇಲ್ಲಿ ಯೋಚನೆ ಮಾಡ್ಬೋದಿತ್ತು ಅಂತ. ಅದೇ ಅವರು ಮಾಡ್ಬೋದು, ಅದೇ ಡೈರೆಕ್ಟರ್ ಹೆಂಗೆ ಕೇಳಿರ್ತಾರೋ ಅದ್ರ ಪ್ರಕಾರನೇ ಅವರು ಮಾಡಬೇಕು. ಸೊ ಅದೇ ಸೆಕೆಂಡ್ ಹಾಫ್ ನನಗೆ ಅಷ್ಟು ಇದನ್ನಿಸ್ಲಿಲ್ಲ. ಡೈರೆಕ್ಟರ್ ವಿಷನ್ ಹೆಂಗಿತ್ತೋ ಹಂಗೆ ಮಾಡಿದ್ದಾರೆ. VFX ಚೆನ್ನಾಗಿತ್ತು. ಇಟ್ ವಾಸ್ ಕ್ಲೀನ್. ಆಕ್ಷನ್ ಸೀಕ್ವೆನ್ಸ್ ಹೇಗಿತ್ತು? ಆ್ಯಕ್ಷನ್ ಸೀಕ್ವೆನ್ಸ್ ಅಂದರೆ ಓಕೆ, ಅಂದರೆ ಫೀಮೇಲ್ ಹೆಂಗೆ ಮಾಡಬೇಕು ಹಂಗೆ ಮಾಡಿದ್ದಾರೆ. ಇನ್ನು ಮಾಲಾಶ್ರೀ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅವ್ರದ್ದು ಬೇರೆ ಥರನೇ ಇರುತ್ತೆ. ನಂಗನ್ಸ್ತು ವಿ ಹ್ಯಾವ್ ಸೀನ್ ದಟ್ ಆ್ಯಕ್ಷನ್ ಕೊರಿಯೋಗ್ರಫಿ ಮುಂಚೆ. ಕುಡ್ ಬಿ ಡಿಫ್ರೆಂಟ್. ಆಲ್ಸೋ ವಾಟ್ could be avoided in the film was using again a girl assault on a girl as a plot point. ಅದು ಚೇಂಜ್ ಆಗ್ಬೋದಿತ್ತು. ಇಟ್ ಬೇರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಾದರೂ ಯೋಚನೆ ಮಾಡ್ಬೋದಿತ್ತು. ಅದನ್ನ ನೋಡಿದ್ದೀವಿ ಅಗೇನ್ ಮೆನಿ ಟೈಮ್ಸ್. ಗರ್ಲ್ ಬೀಯಿಂಗ್ ಅ ವಿಕ್ಟಿಮ್ ಎವ್ರಿವೇರ್ ಆ್ಯಂಡ್ ಸಮ್ ಒನ್ ಕಮಿಂಗ್ ಆ್ಯಂಡ್ ರೆಸ್ಕ್ಯೂಯಿಂಗ್ ಹರ್. ಅದು ಚೇಂಜ್ ಆಗ್ಬೋದಿತ್ತು.